ನಮಸ್ಕಾರ. ಇದು ನಿಮ್ಮ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನೆಲ್. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಶ್ವಾಸಾರ್ಹ ಸ್ನೇಹಿತ. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳ ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇತ್ತೀಚೆಗೆ ಬಂದಂತ ಒಂದು ಅಪ್ಡೇಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಸಂಬಂಧಿಸಿದಂತೆ ಅದನ್ನ ತಿಳಿಸ್ತಾ ಇದ್ದೀನಿ. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಯಾವಾಗ ಕಾಲಾಗುತ್ತೆ ಎಂಬುದನ್ನ ಕೇಳ್ತಾ ಇದ್ರಿ. ಇಲಾಖೆ ಹಂತದಲ್ಲಿ ಎಲ್ಲಾ ಪ್ರೊಸೆಸಿಂಗ್ ನಡೀತಾ ಇದೆ. ಯಾವಾಗ ಬೇಕಾದ್ರೂ ಕಾಲಾಗ್ಬೋದು. ಈ ರೋಸ್ಟರ್ ಪದ್ಧತಿ ಒಂದು ಕರೆಕ್ಟ್ ಆದ್ರೆ ಯಾವಾಗ ಬೇಕಾದ್ರೂ ಕಾಲಾಗ್ಬೋದು ಅಂತ ಈಗ ಸಿಕ್ಕಿರ್ತಕ್ಕಂತಹ ಮಾಹಿತಿ. ಅಂದ್ರೆ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಏನಿದೆ ಅದರಲ್ಲಿ ರೋಸ್ಟರ್ ಪಾಯಿಂಟ್ ಅನ್ನ ಸರಿಪಡಿಸ್ತಾ ಇದ್ದೀವಿ ಅಂತ ಅಧಿಕಾರಿಗಳ ವಲಯದಲ್ಲಿ ಕೇಳಿ ಬಂದಂತಹ ಮಾತು. ಅಂದ್ರೆ ಯಾವಾಗ ಬೇಕಾದ್ರೂ ಕಾಲಾಗ್ಬೋದು ಅಂದ್ರೆ ಸೂನ್, ಬೇಗ, ಸಾಧ್ಯವಾದಷ್ಟು ಬೇಗನೆ ಕಾಲಾಗುವಂತಹ ಸಾಧ್ಯತೆ ಇದೆ. ಮತ್ತೆ ಎಷ್ಟು ಹುದ್ದೆಗಳು ಖಾಲಿಗಿದೆ ಎಂಬುವಂತೆ ಒಂದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಖಾಲಿ ಹುದ್ದೆಗಳ ಲಿಸ್ಟ್, ಎಷ್ಟು ಹುದ್ದೆಗಳು ಖಾಲಿ ಇದೆ. 1700 ಚಿಲ್ಲರೆ ಹುದ್ದೆಗಳಷ್ಟು ಖಾಲಿ ಇದೆ. ಈಗ ತುಂಬಿಕೊಳ್ತಕ್ಕಂಥದ್ದು 850ರಷ್ಟು ಹುದ್ದೆಗಳನ್ನ ತುಂಬ್ಕೋತಾರೆ. ಆಡ್ ಮಾಡ್ಬೇಕು ಅನ್ನೋದು ಕೂಡ ನಡೀತಾ ಇರತಕ್ಕಂತಹ ವಿಚಾರ. ಇದು ಆಡ್ ಮಾಡ್ಬೇಕು, ಯಾಕಂದ್ರೆ ಕಡಿಮೆ ಪೋಸ್ಟ್ಗಳಿದೆ. ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಒಂದು ಕೂಡ ಪೋಸ್ಟ್ ಇಲ್ಲ. ಕೆಲವೊಂದು ಪೋಸ್ಟ್ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ಕೇವಲ ಒಂದೊಂದು ಪೋಸ್ಟ್ಗಳಿದೆ. ಹಾಗಾಗಿ ಆಡ್ ಮಾಡ್ಬೇಕು ಅನ್ನೋ ವಿಚಾರನೂ ಕೂಡ ಇದೆ. ಸದ್ಯದ ಮಾಹಿತಿ ಏನೇನು, ಎಷ್ಟು ಖಾಲಿ ಹುದ್ದೆಗಳಿವೆ ಅನ್ನೋದನ್ನ ನೋಡೋಣ. ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಕೇಳಿದಂತಹ ಪ್ರಶ್ನೆ. ಯಾರು ಅಂದ್ರೆ BK ಹರಿಪ್ರಸಾದ್ ರವರು, ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾದಂಥವ್ರು. ಅವರು ಕೇಳಿದಂತಹ ಪ್ರಶ್ನೆಗಳು ಏನಿದೆ ಅಂತ ನೋಡೋಣ. ರಾಜ್ಯದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ಎಷ್ಟು? ಇದಕ್ಕೆ ಕೆಳಗಡೆ ಅನುಬಂಧ 1ರಲ್ಲಿ ಕೊಟ್ಟವರೆ ಬೋಧಕ ಮತ್ತು ಬೋಧಕೇತರ. ಅನುಬಂಧ 1ರಲ್ಲಿ ಬೋಧಕ ಹುದ್ದೆಗಳು, ಅನುಬಂಧ 2ರಲ್ಲಿ ಬೋಧಕೇತರ ಹುದ್ದೆಗಳನ್ನ ಲಿಸ್ಟ್ ಅನ್ನ ಕೊಟ್ಟವ್ರೆ. ಒಟ್ಟು 440 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿವೆ. ಇದರಲ್ಲಿ ಎಷ್ಟು ಜನ ಕಾರ್ಯನಿರ್ವಹಿಸ್ತವ್ರೆ ಅಂತ ತಿಳಿಸಲಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. 5 ವರ್ಷಗಳಲ್ಲಿ ಯಾವುದಾದ್ರೂ ಕಾಲೇಜುಗಳನ್ನ ಪ್ರಾರಂಭ ಮಾಡಿದ್ದೀರಾ ಅಂತ. 5 ವರ್ಷಗಳಿಗಿಂತ ಜಾಸ್ತಿ ಆಯ್ತು, ಯಾವುದೇ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳನ್ನ ಇದುವರೆಗೂ ಹೊಸದಾಗಿ ಸ್ಥಾಪನೆ ಮಾಡಿಲ್ಲ. ನೆಕ್ಸ್ಟ್ ಪ್ರಥಮ ದರ್ಜೆ ಕಾಲೇಜುಗಳನ್ನ ಪ್ರಸ್ತುತ ಅಸ್ತಿತ್ವದಲ್ಲಿರೋದಕ್ಕೆ ಸಂಜೆ ಕಾಲೇಜುಗಳಾಗಿ ಅಂದ್ರೆ ಸಂಧ್ಯಾಸಕ್ತಿ ಯೋಜನೆ ಅಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸಂಧ್ಯಾಸಕ್ತಿ ಯೋಜನೆ ಅಡಿ ಪ್ರಥಮ ದರ್ಜೆ ಕಾಲೇಜುಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ. ಇರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಂಜೆ ಕಾಲೇಜುಗಳಾಗಿ ಪರಿವರ್ತನೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಿನ ಕೆಲವೊಂದು ಆಯಕಟ್ಟಿನ ಪ್ರದೇಶಗಳಲ್ಲಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಇರ್ತಕ್ಕಂಥ ಕಡೆ 2 ಕಾಲೇಜುಗಳನ್ನ ಮಾಡಿದ್ರೆ ಒಳ್ಳೆಯದು. ಅಥವಾ ಇರುವಂತಹ ಕಾಲೇಜುಗಳಿಗೆ ಹೆಚ್ಚಿನ ಅನುದಾನ ನೀಡಿ ಹೆಚ್ಚಿನ ಶಿಕ್ಷಕರು, ಬೋಧಕರು, ಬೋಧಕೇತರ ಹುದ್ದೆಗಳನ್ನ ತುಂಬಬೇಕು ಅಂತ ಬಹಳ ಮನವಿ ಮಾಡ್ಕೊತೀನಿ ನಾನು. ನೆಕ್ಸ್ಟ್ ಪ್ರಶ್ನೆ. ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಗುಣವಾಗಿ ಪ್ರಾಧ್ಯಾಪಕರ ನೇಮಕಾತಿ ಮಾಡದಿರಲು ಕಾರಣಗಳೇನು ಅಂತಾನು ಕೂಡ ಕೇಳಿದ್ದಾರೆ. ಇದಕ್ಕಾಗಿ ಅವರು ತಮ್ಮದೇ ಅಂತ ಉತ್ತರವನ್ನ ನೀಡಿದ್ದಾರೆ. ಅತಿಥಿ ಉಪನ್ಯಾಸಕರನ್ನ ಬಳಸ್ಕೊತಾ ಇದೀವಿ, ಜಿಮ್ ಫೌಂಡೇಶನ್ ಬಳಸ್ಕೊತಾ ಇದೀವಿ ಅಂತ ಉತ್ತರವನ್ನ ಹೇಳೋರೆ. ಈಗ ಎಷ್ಟೆಷ್ಟು ಪೋಸ್ಟ್ಗಳು ಸಾಂಕ್ಷನ್ ಆಗಿದೆ ಅನ್ನೋದನ್ನ ನೋಡೋಣ. ಇದು ಬೋಧಕರ ಹುದ್ದೆಗಳು ಆಯ್ತಾ. ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಹುದ್ದೆಗಳು ಸಾಂಕ್ಷನ್ ಆಗಿದೆ, ಪ್ರೆಸೆಂಟ್ ಎಷ್ಟು ಜನ ವರ್ಕಿಂಗ್ ಮಾಡ್ತಾ ಇದ್ದಾರೆ, ಮತ್ತೆ ಯಾವ ಹುದ್ದೆ ಖಾಲಿ ಇದೆ, ಇಷ್ಟು ಹುದ್ದೆಗಳನ್ನು ಇಲ್ಲಿ ತಿಳಿಸಲಾಗಿದೆ. ಓಕೆ, ಒಟ್ಟು ಇರ್ತಕ್ಕಂಥದ್ದು ಸ್ಯಾಂಕ್ಷನ್ ಆದಂಥ ಪೋಸ್ಟ್ಗಳು 8324 ಹುದ್ದೆಗಳು. ಪ್ರೆಸೆಂಟ್ ವರ್ಕಿಂಗ್ ಮಾಡ್ತಾ ಇರ್ತಕ್ಕಂಥದ್ದು 6593 ಹುದ್ದೆಗಳು. ಖಾಲಿ ಇರ್ತಕ್ಕಂಥ ಹುದ್ದೆಗಳು 1731. ಈ ವರ್ಷ ರಿಟೈರ್ಡ್ ಆಗ್ತಕ್ಕಂಥದ್ದು 250 ಹುದ್ದೆಗಳು. 1731 ಪ್ಲಸ್ 250 ಅಂದ್ರೆ ಈ ವರ್ಷ ಜನವರಿಗೆ 250 ಹುದ್ದೆಗಳು ಖಾಲಿ ಆಗ್ತಾ ಇದೆ. ಹಾಗಾಗಿ 1, 5, 3, 8, 1981 ಹುದ್ದೆಗಳು ಈ ವರ್ಷಕ್ಕೆ ಖಾಲಿ ಆಗ್ತವೆ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು
ಈ 1981 ಹುದ್ದೆಗಳಲ್ಲಿ ಎಷ್ಟೆಲ್ಲ ಇದಿದೆ, ಅದರ ಅರ್ಧದಷ್ಟು ಅಂದ್ರೆ ಸುಮಾರು 852 ಹುದ್ದೆಗಳನ್ನ ಮಾತ್ರ ಕರಿತಾ ಇದ್ದಾರೆ. 852 ಹುದ್ದೆಗಳನ್ನ ಕರಿತಾ ಇದ್ದಾರೆ. ಇನ್ನೂ ಸುಮಾರು 1,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಉಳ್ಕೊತವೆ. ಹಾಗಾಗಿ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂದ್ರೆ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಯಾವುದೇ ರೀತಿಯ ಒಬ್ಬ ಶಿಕ್ಷಕರು ಕೂಡ ಇಲ್ಲ, 0 ಕೂಡ ತೋರಿಸ್ತಾ ಇದ್ದಾರೆ. ಅಂತಹ ಸಬ್ಜೆಕ್ಟ್ಗಳನ್ನ ಗಮನದಲ್ಲಿಟ್ಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕಾತಿಯನ್ನ ಮಾಡ್ಕೋಬೇಕು. ಅಂದ್ರೆ ಸುಮಾರು 1,500 ಹುದ್ದೆಗಳನ್ನ ತುಂಬಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಖಾಲಿ ಆಗ್ತಕ್ಕಂಥದ್ದೇ 5 ವರ್ಷಗಳಿಗೆ ಒಮ್ಮೆ, ಸುಮಾರು 5 ವರ್ಷ 4 ವರ್ಷಗಳ ತಗೋತಾ ಇದೆ. ಹಾಗಾಗಿ ಮುಂದಿನ ಈ ವರ್ಷನೇ 250 ಅಂದ್ರೆ 5 ವರ್ಷಕ್ಕೆ ಎಷ್ಟಾಯ್ತು? 5 ವರ್ಷಕ್ಕೆ ಸುಮಾರು 1000 ಚಿಲ್ಲರೆ ಹುದ್ದೆಗಳು, 1000ಕ್ಕಿಂತ ಜಾಸ್ತಿ 2,000 3,000 ಹುದ್ದೆಗಳು ಖಾಲಿ ಆಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ತನಕ ಬಹಳ ಹಿಂಸೆ ಆಗುತ್ತೆ. ಹಾಗಾಗಿ ಕನಿಷ್ಠ ಪಕ್ಷ 1,500ಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಂಡ್ರೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಬೆಳವಣಿಗೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದು ಸರ್ಕಾರದ ಮೇಲೆ ನಾವೆಲ್ಲರೂ ಕೂಡ ಮನವಿಯನ್ನ ಸಲ್ಲಿಸಬೇಕು. ನೆಕ್ಸ್ಟ್ ನೋಡೋಣ, ಬೋಧಕೇತರ ಹುದ್ದೆಗಳನ್ನ. ಇದು ಬೋಧಕೇತರ ಹುದ್ದೆಗಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಂಜೂರಾದ ಕರ್ತವ್ಯ ನಿರ್ವಹಿಸುತ್ತಿರುವ ಹಾಗೂ ಖಾಲಿ ಇರುವ ಬೋಧಕೇತರ ಹುದ್ದೆಗಳು. ಇದನ್ನ ನೋಡಿದ್ರಂತೂ ಬಹಳ ಶಾಕ್ ಆಗ್ಬಿಡ್ತೀರಾ ನೀವು, ಎಷ್ಟು ಹುದ್ದೆ ಖಾಲಿ ಇದೆ ಅಂದ್ರೆ. ಒಟ್ಟು ಸಾಂಕ್ಷನ್ ಆದ ಪೋಸ್ಟ್ಗಳು 4,613. ಪ್ರೆಸೆಂಟ್ ಕಾರ್ಯನಿರ್ವಹಿಸ್ತಕ್ಕಂಥವ್ರು 1,218. ಖಾಲಿ ಇರ್ತಕ್ಕಂಥದ್ದು 3,395 ಹುದ್ದೆಗಳು. ಎಷ್ಟು ಹುದ್ದೆಗಳು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಹುದ್ದೆಗಳು ಖಾಲಿ ಇವೆ ಅಂದ್ರೆ ನೋಡಿ, ಟೆಕ್ನಿಕಲ್ ಹುದ್ದೆಗಳು ಎಷ್ಟು ಖಾಲಿ ಇವೆ ಅಂದ್ರೆ ಇಷ್ಟು ಹುದ್ದೆಗಳು ಖಾಲಿ ಇವೆ. ಇಲ್ಲಿ FDA ಇರ್ಬೋದು, SDA ಇರ್ಬೋದು, ಸಂಬಂಧಪಟ್ಟ ಆಫೀಸ್ ಕೆಲಸಗಳು ಮಾಡ್ತಕ್ಕಂಥವ್ರು ಇರ್ಬೋದು, ಎಲ್ಲಾ ಹುದ್ದೆಗಳು ಕೂಡ ಖಾಲಿ ಇದೆ. ಎಲ್ಲಾನು ಕೂಡ ಔಟ್ಸೋರ್ಸ್ ಮೂಲಕನೇ ಮತ್ತು ಏಜೆನ್ಸಿಗಳ ಮೂಲಕನೇ ನೇಮಕವನ್ನ ಮಾಡ್ಕೋತಾ ಇದ್ದಾರೆ. ಇದು ಕೂಡ ಕಾಲೇಜುಗಳಲ್ಲಿ ಕಾರ್ಯಭಾರವನ್ನ ನಡೆಸೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಕನಿಷ್ಠ ಪಕ್ಷ ಅಂದ್ರೆ ಇದರಲ್ಲಿ ಸುಮಾರು 3,000 ಹುದ್ದೆಗಳನ್ನಾದ್ರೂ ತುಂಬ್ಕೋಬೇಕು. ನೆಕ್ಸ್ಟ್ ಮತ್ತೆ ರಿಟೈರ್ಡ್ ಆಗ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ. ಮತ್ತೆ ಕೆಲಸ ಭಾರಗಳು, ಕಾರ್ಯಭಾರಗಳು ಜಾಸ್ತಿ ಆಗ್ತಾ ಇದೆ. ಒಂದು 3,000 ಹುದ್ದೆಗಳನ್ನ ತುಂಬಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ನಮ್ಮ ನಿರುದ್ಯೋಗಿ ಯುವಕರು ತುಂಬಾ ಜನ ಇದ್ದಾರೆ. ಮತ್ತೆ ಈ FDA ಆದ್ರೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಅವ್ರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಪ್ರತ್ಯೇಕವಾದಂತಹ ಕೋಟ ಇದೆ. ಅದೊಂದು ಗಮನ ಇರಲಿ ನಿಮ್ಗೆ. FDA ಆದ್ರೆ ಇದೊಂದು ಕೋಟ ಸಿಗುತ್ತೆ. ಇವತ್ತಿನ ವಿಚಾರಗಳನ್ನ ಇಷ್ಟನ್ನ ತಿಳಿಸ್ಬೇಕಿತ್ತು, ನಿಮ್ಮ ಮುಂದೆ ಸಾದರಪಡಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.